ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಬಳ್ಳಾರಿಯ ಬಲಿತ ರೆಡ್ಡಿಗಳ ಬ್ಯಾನರ್ ಬಡಿದಾಟ ಬಡಪಾಯಿ ರೆಡ್ಡಿಯನ್ನ ಬಲಿ ಪಡೆದ ಆತನ ಕುಟುಂಬವನ್ನ ಬೀದಿಗೆ ಬೀಳುವಂತೆ ಮಾಡಿದೆ. ಈ ಪ್ರಕರಣದ ತನಿಖೆ ನಡೆಸೋದೇ ಪೊಲೀಸ್ನವರಿಗೆ ಸವಾಲಾಗಿದೆ. ಪ್ರತ್ಯೇಕವಾಗಿ 6 ಪ್ರಕರಣ ದಾಖಲಿಸಿಕೊಂಡಿದ್ದಂತ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ನವರು ಜನಾರ್ದನ ರೆಡ್ಡಿ ಹಾಗೆ ಭರತ್ ರೆಡ್ಡಿ ಕಡೆಯ 26 ಮಂದಿಯನ್ನ ಅರೆಸ್ಟ್ ಮಾಡಿದ್ರು. ಐಜಿ ಎಸ್ಪಿ ಎತ್ತಂಗಡಿಯೂ ಕೂಡ ಆಗೋಯ್ತು. ಹೊಸ ಐಜಿ ಎಸ್ಪಿ ಬಂದ ಬೆನ್ನಲ್ಲೇ ಪ್ರಕರಣದ ವೇಗ, ಆ ತನಿಖೆಯ ವೇಗ ಹೆಚ್ಚಾಗಿದೆ. ಈ ಬೆನ್ನಲ್ಲೇ ಕೇವಲ ಒಬ್ಬರನ್ನ ಬಿಟ್ಟು ಎಲ್ಲ 25 ಬಂಧಿತರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಅದು ಹೆಂಗೆ? ಆ ಒಬ್ಬರಿಗೆ ಮಾತ್ರ ಬಿಡುಗಡೆ ಯಾಕಾಗಿಲ್ಲ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಬಳ್ಳಾರಿ ಬ್ಯಾನರ್ ಬಡಿದಾಟ ಆಡಳಿತ ಹಾಗೂ ಪ್ರತಿಪಕ್ಷಗಳ ಜಟಾಪಟಿಗೆ ಕಾರಣ ಆಗಿದೆ. ಪೊಲೀಸರು ಬ್ಯಾನರ್ ಬಡಿದಾಟ ಪ್ರಕರಣವನ್ನ ತನಿಖೆ ಮಾಡೋದೇ ಸವಾಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಎತ್ತಂಗಡಿ ಆದ ಬೆನ್ನಲ್ಲೇ ತನಿಖೆಗೆ ಮತ್ತಷ್ಟು ವೇಗ ನೀಡಲಾಗಿದೆ. ಹೊಸ ಐಜಿ ಎಸ್ಪಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಗಾಲಿ ರೆಡ್ಡಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ, ಸೋಮಶೇಖರ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ಜನಾರ್ದನ ರೆಡ್ಡಿ ಕಡೆಯ 33 ಮಂದಿಗೆ ಪೊಲೀಸ್ನವರು ಹೊಸದಾಗಿ ನೋಟಿಸ್ ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಅವರ ಬದ್ಧ ವೈರಿ IPS ಅಧಿಕಾರಿ ಹರ್ಷ ಅವರನ್ನ ಬಳ್ಳಾರಿ ವಲಯ ಐಜಿ ಆಗಿ ನಿಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ಎಸ್ಪಿ ಆಗಿ ಸುಮನ್ ಪನ್ನೇಕರ್ ಅವರನ್ನ ನಿಯೋಜನೆ ಮಾಡಲಾಗಿದೆ. ಇವರಿಬ್ಬರು ಕೂಡ ಅಧಿಕಾರವನ್ನು ವಹಿಸಿಕೊಂಡ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ. ಇದರಲ್ಲಿ ಜನಾರ್ದನ ರೆಡ್ಡಿ, ಸೋಮಶೇಖರ ರೆಡ್ಡಿ, ಶ್ರೀರಾಮುಲು ಕೂಡ ಇದ್ದಾರೆ. ರೆಡ್ಡಿ ಆಪ್ತ ಅಲಿ ಖಾನ್ಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲ 33 ಮಂದಿಗೂ ಖುದ್ದು ವಿಚಾರಣೆಗೆ ಹಾಜರಾಗುವುದಕ್ಕೆ ಪೊಲೀಸ್ನವರು ಸೂಚಿಸಿದ್ದಾರೆ. ಹಾಗಾಗಿ ಜನಾರ್ದನ ರೆಡ್ಡಿ ನೀಗಿ ಕೆಂಡ ಕಾರಿದ್ದಾರೆ. ಈ ಪ್ರಕರಣದಲ್ಲಿ ಬಳ್ಳಾರಿ ವಲಯ ಐಜಿ ಆಗಿದ್ದ ವರ್ತಿಕಾ ಕಟಿಯಾರ್ ಅವರ ಎತ್ತಂಗಡಿ ಆಯಿತು. ಎಸ್ಪಿ ಆಗಿದ್ದ ಪವನ್ ಯಜ್ಜೂರ್ ಅವರನ್ನ ಅಧಿಕಾರ ವಹಿಸಿಕೊಂಡ ಒಂದೇ ದಿನದಲ್ಲಿ ಅಮಾನತು ಕೂಡ ಮಾಡಿಬಿಟ್ರು. ಈ ಮಧ್ಯೆ ನಾಯಕರ ಮಾತಿನ ಯುದ್ಧವೂ ಕೂಡ ಜೋರಾಗಿತ್ತು. ಈ ಮಧ್ಯೆ ಶಾಸಕರಾದ ಭರತ್ ರೆಡ್ಡಿ ಹಾಗೂ ಜನಾರ್ದನ ರೆಡ್ಡಿ ಪರಸ್ಪರ ವಿಡಿಯೋ ಸಾಕ್ಷಿಗಳನ್ನ ಬಿಡುಗಡೆ ಮಾಡ್ತಾನೆ ಇದ್ದಾರೆ. ಜನಾರ್ದನ ರೆಡ್ಡಿ ಮೃತ ರಾಜಶೇಖರ್ ರೆಡ್ಡಿಗೆ ಹೇಗೆ ಗುಂಡು ಹೊಕ್ಕಿತ್ತು ಅನ್ನೋದ್ರ ಬಗ್ಗೆ ವಿಡಿಯೋ ಬಿಡುಗಡೆ ಮಾಡಿದ್ರು. ಇದು ಶಾಸಕ ಭರತ್ ರೆಡ್ಡಿ ಬೆಂಬಲಿಗರಿಗೆ ಶಾಕ್ ಆಗಿತ್ತು. ಈ ಬೆನ್ನಲ್ಲೇ ಜನಾರ್ದನ ರೆಡ್ಡಿ ಹಾಗೂ ಭರತ್ ರೆಡ್ಡಿ ಕಡೆಯ ಎಲ್ಲ ಬಂಧಿತ 25 ಆರೋಪಿಗಳಿಗೆ ನ್ಯಾಯಾಲಯ ಬೇಲ್ ಕೊಟ್ಟಿದೆ. ಹಾಗಾಗಿ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಆದ್ರೆ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಈತನಿಗೆ ಬೇಲ್ ನೀಡೋದಕ್ಕೆ ನ್ಯಾಯಾಲಯ ನಿರಾಕರಿಸಿದೆ. ಗುರುಚರಣ್ ಸಿಂಗ್ ಸಿಡಿಸಿದ ಬುಲೆಟ್ನಿಂದಲೇ ಕೂಡ ರಾಜಶೇಖರ್ ಮೃತರಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿರೋದ್ರಿಂದ ಆತನಿಗೆ ಸಂಕಷ್ಟ ಎದುರಾಗಿದೆ ಅಂತ ಹೇಳಲಾಗುತ್ತಿದೆ. ಈಗಾಗಲೇ ಪೊಲೀಸರ ವಿರುದ್ಧ ಕೆಂಡ ಕಾರುತ್ತಿರುವ ರೆಡ್ಡಿ, ಜನಾರ್ದನ ರೆಡ್ಡಿ ದಿನಕ್ಕೊಂದು ಬಾಂಬ್ ಸಿಡಿಸ್ತಾ ಇದ್ದಾರೆ. ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಗುಡುಕ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಇಷ್ಟು ದಿನ DK ಶಿವಕುಮಾರ್ ಎಂಟ್ರಿ ಆಗಿದ್ರು. ಈ ಬೆನ್ನಲ್ಲೇ CM ಸಿದ್ದರಾಮಯ್ಯ ಕೂಡ ಭರತ್ ರೆಡ್ಡಿ ಬೆನ್ನಿಗೆ ನಿಂತುಕೊಂಡಿದ್ದಾರೆ. ಹಾಗಾಗಿ ಇದು ಮುಂದೆ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ ಆಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.